ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನಾನು ಕೂದಲುದು ಹೆನ್ನ ಪ್ರಿಪೇರ್ ಮಾಡೋದ್ರ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ. ಅಂದರೆ ನ್ಯಾಚುರಲ್ ಆಗಿ ಹೇಗೆ ಕಪ್ಪು ಕೂದಲನ್ನ ಪಡಿಬೋದು ಅನ್ನೋದ್ರದ್ದು ತೋರಿಸ್ತಾ ಇದ್ದೀನಿ. ಬಿಕಾಸ್ ನಾನು ನಿಮ್ಗೆ ಹೇಳಿದ್ದೆ ಅಲ್ಲ ಫ್ರೆಂಡ್ಸ್, ನಾನು ಯಾವುದೇ ಒಂದು ರೀತಿಯ ಹೇರ್ ಡೈ ಏನು ಯೂಸ್ ಮಾಡಲ್ಲ. ಹೇರ್ ಕಲರ್ ಆಗಿರ್ಬೋದು, ಹೇರ್ ಡೈ ಏನು ಯೂಸ್ ಮಾಡಲ್ಲ. ಬಟ್ ಹೇಗೆ ಈ ಥರ ಕಪ್ಪುಗೆ ಬರೋಂಗೆ ಮಾಡ್ಕೋಬೋದು ಅಂತ. ಸೊ ನಾನು ಹೆಣ್ಣಾಗಿ ಏನೋ ಒಂದು ನಾನು ಹೇಳಿದ್ನಲ್ಲ, ನಾನು ಕೂದಲೋದು ತುಂಬ ಥರ ಏನೇನೋ ಪ್ರಯೋಗಗಳ ಥರ ಮಾಡಿ ನಾನು ಮಾಡ್ಕೊಳ್ಳೋದು ಅಂತ. ಸೊ ಬೇರೆ ಬೇರೆ ಮೆಥಡಲ್ಲಿ ಮಾಡ್ತಾ ಇರ್ತೀನಿ. ಸೊ ನಾನು ಹೆಣ್ಣಾಗಿ ಏನು ಅಪ್ಲೈ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸಿರಲಿಲ್ಲ. ಸೊ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡಿ ನೋಡೋದು ನಿಮ್ಗೆ ಏನೂ ಅರ್ಥ ಆಗಲ್ಲ. ಬಿಕಾಸ್ ನೀವೂ ಈ ಥರ ಚೆನ್ನಾಗಿರೋ ಕೂದಲು ಬೇಕು ಅಂದರೆ ಏನು ಗೊತ್ತಾ, ಹೇರ್ ಡೈ ಎಲ್ಲ ಹಾಕೊಳ್ಳೋದ್ರಿಂದ ಪಿಗ್ಮೆಂಟೇಷನು ಅದೆಲ್ಲ ಮೆಲಸ್ಮಾ ಅಂತಾರೆ ನೋಡಿ, ಅದೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಏನು ಅಂದರೆ ತುಂಬ ಹಾರ್ಮ್ಫುಲ್ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ ಹೇರ್ ಡೈಯಲ್ಲಿ. ಸೊ ಬೆಟರ್ ಈ ಥರದ್ದು ಮಾಡ್ಕೊಳ್ಳಿ. ಯಾಕೆಂದರೆ ಇದು ನಿಮಗೆ ಕೂದಲು ದಟ್ಟವಾಗಿ ಕಪ್ಪುಗೆ ಬರುತ್ತೆ ಮತ್ತು ತಿಕ್ಕಾಗಿ ಬರುತ್ತೆ ನೋಡಿ. ಒಂಥರ ಬೌನ್ಸಿಯಾಗಿ ಬರುತ್ತೆ. ಅಂದರೆ ಕೂದಲು ತುಂಬ್ಕೊಂಡಂಗಿರುತ್ತೆ, ತೆಳ್ಳಗಾಗಲ್ಲ, ಕೂದಲು ಚೆನ್ನಾಗಿ ಬೆಳೀತಾ ಹೋಗುತ್ತೆ ಫ್ರೆಂಡ್ಸ್. ನಾನು ಹೇಳದ್ನಲ್ಲ ನೋಡಿ, ಎಷ್ಟು ಉದ್ದ ಅಂದರೆ ತುಂಬ ಉದ್ದ ಬಂದಿತ್ತು. ನಾನು ಆಲ್ರೆಡಿ 2-3 ಸಲ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆನಾ? ಸೊ ಅದನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಬನ್ನಿ, ಟೈಮ್ ಜಾಸ್ತಿ ವೇಸ್ಟ್ ಮಾಡಲ್ಲ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಬಿಕಾಸ್ ಒಳ್ಳೊಳ್ಳೆ ಕಂಟೆಂಟ್ನೇ ನಾನು ಬ್ಲಾಗ್ಸಲ್ಲಿ, ಅಂದರೆ ನನ್ನ ಒಂದು ಚಾನಲ್ನಲ್ಲಿ ನೀವು ನೋಡಿಬೇಕಾರೆ ಮ್ಯಾನಿಫೆಸ್ಟೇಷನ್ದಿದೆ, ಜ್ಯುವೆಲ್ರಿದಿದೆ, ವಾಸ್ತು ಟಿಪ್ಸು ಪ್ಲಸ್ ಬ್ಯೂಟಿದು ಇದೆ. ಓಕೆನಾ? ಸೊ ನಾನು ಇವಾಗ ನಿಮಗೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಏನೇನು ನಾನು ಅದಕ್ಕೆ ಹಾಕ್ತೀನಿ ಅನ್ನೋದು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಇನ್ನೊಂದು ಹೇಳಬೇಕು, ನಾನು ಏನೂ ಅಪ್ಲೈ ಮಾಡಿಲ್ಲ. ಓಕೆನಾ? ಹೆನ್ನ ಏನೂ ಹಾಕಿಲ್ಲ ನಾನು. ಸೊ ಆಲ್ರೆಡಿ ನಂದು ಈ ಥರ ಶೈನಿಂಗ್ ಇದೆ ಕೂದಲು, ನೀವೇ ನೋಡ್ತಾ ಇದ್ದೀರಲ್ಲ. ನಂದು ಹೇಗೆ ಶೈನಿಂಗ್ ಬಂತು ಅಂತ ಒಂದು ಕ್ಲೂ ಕೊಡ್ತೀನಿ ನಿಮಗೆ. ಸೊ ನಾನು ಏನು ಮಾಡ್ತೀನಿ ಅಂದರೆ, ನಾನು ಎವ್ರಿ ಡೇ, ಅಂದರೆ ವಾರದಲ್ಲಿ ಒಂದು 2-3 ಸಲ ಎಲ್ಲರೂ ತಲೆಗೆ ಸ್ನಾನ ಮಾಡ್ತೀರಾ ಅಲ್ವಾ. ಸೊ ನೀವು ಆ ಥರ ಮಾಡ್ಬೇಕಾದ್ರೆ ಹಾಗೇ ಮಾಡೋ ಬದಲು ನೀವು ಯಾವುದೇ ಒಂದು ಶಾಂಪೂನ ಯೂಸ್ ಮಾಡ್ತಿದ್ರೆ, ನಾನು ಲಾರಿಯಲ್ ಯೂಸ್ ಮಾಡ್ತೀನಿ ಮತ್ತು ಕ್ಲಿನಿಕ್ ಪ್ಲಸ್. ಓಕೆನಾ? ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಫ್ರೆಂಡ್ಸ್, ಕಾಫಿ ಪೌಡರು ಮತ್ತು ಸಕ್ಕರೆನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಚೆನ್ನಾಗಿ ಕರಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಸ್ವಲ್ಪ ತಲೆ ವೆಟ್ ಮಾಡಬೇಕು ಫಸ್ಟೇ. ಕೂದಲನ್ನ ಒದ್ದೆ ಮಾಡಾದಮೇಲೆ ನೀವು ಶಾಂಪೂ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡೋದು ತುಂಬ ಶೈನಿಂಗ್ ಬರುತ್ತೆ. ಸೊ ನೋಡಿ, ಆ ಥರ ಶೈನಿಂಗ್ ಬಂದಿದೆ ಕೂದಲು. ಓಕೆನಾ? ಸೊ ಇದೆಲ್ಲ ವಾಶ್ ಮಾಡಾದಮೇಲೆ ನೀವು ಮೆಹಂದಿನ ಅಪ್ಲೈ ಮಾಡಬೇಕು, ಆವಾಗಲೇ ಕಲರ್ ಚೆನ್ನಾಗಿ ಹಿಡಿಯುತ್ತೆ. ಓಕೆನಾ? ಸೊ ಬನ್ನಿ ಹೇಳ್ತೀನಿ ಹೆಂಗೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಫಸ್ಟ್ ನಾನು ತೋರಿಸ್ತಾ ಇದ್ದೀನಿ, ಇದೇನು ಅಂತ ಗೆಸ್ ಮಾಡಿ ನೋಡೋಣ. ಸೊ ಈ ಒಂದು ಸೊಪ್ಪು ನುಗ್ಗೆಕಾಯಿ ಸೊಪ್ಪು, ಮೊರಿಂಗಾ ಅಂತಾರೆ ನೋಡಿ, ಇಂಗ್ಲೀಷಲ್ಲಿ ಮೊರಿಂಗಾ ಅಂತಾರೆ. ಸೊ ಇದನ್ನು ನೀವು ಒಣಗಿಸ್ಬೇಕು. ಓಕೆನಾ? ಸೊ ನಾನು ಇದನ್ನು ಏನು ಅಂದರೆ ಬಿಸಿಲಲ್ಲಿ ಹೋಗಿ ಒಣಗಿಸಿಲ್ಲ, ಮನೆ ಟೆಂಪ್ರೇಚರ್, ರೂಮ್ ಟೆಂಪ್ರೇಚರ್ನಲ್ಲೇ ನಾನು ಒಣಗಿಸಿಟ್ಟಿದ್ದೀನಿ. ಇದೇನು ಗೊತ್ತಾ, ಕೂದಲಿಗೆ ಮುಖಕ್ಕೆ ಎಲ್ಲ ತುಂಬ ಒಳ್ಳೆಯದು. ಸೊ ಫೇಸ್ದು ನಾನು ಹಿಂಗೆ ವ್ಲಾಗ್ಸಲ್ಲಿ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ ಹೆಂಗೆ ಅಂತ. ಸೊ ಫಸ್ಟ್ ನೋಡ್ಕೊಂಬಿಡಿ, ಮೊರಿಂಗಾ ಲೀವ್ಸ್. ಓಕೆನಾ? ಅಂದರೆ ನುಗ್ಗೆಕಾಯಿ ಸೊಪ್ಪಿಂದು, ಒಣಗಿರೋ ನುಗ್ಗೆಕಾಯಿ ಸೊಪ್ಪು. ಓಕೆನಾ? ಸೊ ಬನ್ನಿ. ಸೊ ನೋಡಿ, ಇದರಲ್ಲಿ ನಾನು ಏನೇನು ಇಟ್ಕೊಂಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಮೊದಲನೇದು ಕರೋಂಜಿ ಅಂತ. ಓಕೆನಾ ಫ್ರೆಂಡ್ಸ್? ಇದು ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ನಿಮ್ಮದು ಕೂದಲು ಮೇಯ್ನಾಗಿ ನ್ಯಾಚುರಲ್ ಆಗಿ ಕಪ್ಪಾಗೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ, ಕರೋಂಜಿ ಅಂತ. ಓಕೆನಾ? ಸೊ ಕಪ್ಪಗಿರುತ್ತೆ, ಒಂದು ಸ್ವಲ್ಪ ಎಳ್ಳು ಥರನೇ ಕಾಣಿಸುತ್ತೆ ನೋಡಿ, ಎಳ್ಳು ಥರ ಇರುತ್ತೆ ಅದು. ಓಕೆನಾ? ಸೊ ಆ ಥರ. ಸೊ ಇದು ಯಾವುದು ಅಂದರೆ ಮೆಂತ್ಯ ಸೀಡ್ಸು, ಮೇಥಿ ಸೀಡ್ಸು, ಮತ್ತು ಗ್ರೀನ್ ಟೀದು. ಮೆಂತ್ಯ ಸೀಡ್ಸ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ ಅಲ್ಲ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ಅಂದರೆ ಕೂದಲು ತುಂಬ ಉದ್ರೋಗಿ ಆಗಿಬಿಟ್ಟಿರುತ್ತೆ ನೋಡಿ, ಅಂದರೆ ಕೂದಲು ತೆಳ್ಳಗಾಗಿರುತ್ತಲ್ಲ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ತಿಕ್ಕಾಗಿ ಬರುತ್ತೆ. ಸೊ ಇದನ್ನು ಮೆಹಂದಿಗೆ ಹಾಕ್ತಾ ಇದ್ದೀನಿ ನಾನು, ಏನೇನು ಅಂತ ತೋರಿಸ್ತಾ ಇರೋದು. ಮತ್ತು ಗ್ರೀನ್ ಟೀನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸು ಜಾಸ್ತಿ ಇರುತ್ತೆ. ಸೊ ನಮಗೆ ತುಂಬ ಒಳ್ಳೆಯದು ಕೂದಲು ಚೆನ್ನಾಗಿ ಬೆಳೆಯೋಕ್ಕೆ. ಮತ್ತು ಬೀಟ್ರೋಟ್ ಯಾಕೆ ಹಾಕ್ತಿದ್ದೀನಿ ಅಂದರೆ, ಇದರಲ್ಲೂ ಅಷ್ಟೇ ತುಂಬ ರಿಚ್ ಕಂಟೆಂಟ್ ಇರುತ್ತೆ ಇದರಲ್ಲೂ. ಸೊ ನಾವು ಇದನ್ನು ಹಾಕಿದಾಗ ಕಲರ್ ಬರುತ್ತೆ, ಅದಕ್ಕೋಸ್ಕರ. ಮತ್ತು ಇದು ನಿಮಗೆ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ರೋಸ್ಮೇರಿ ಅಂತ ಕರೀತಾರೆ ಇದನ್ನು. ಓಕೆನಾ? ಇದು ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು. ಈ ಬಾಲ್ಡ್ನೆಸ್ ಅಂತಾರೆ ನೋಡಿ, ಕೂದಲೆಲ್ಲ ಬೋಡ ಥರ ಆಗೋಗಿರುತ್ತಲ್ಲ. ಸೊ ಇದನ್ನು ನಾನು ಹುಡುಗರಿಗೂ ಹೇಳ್ತೀನಿ, ಬಿಕಾಸ್ ಹುಡುಗರಿಗೆ ಕೂದಲು ತುಂಬ ಉದುರುತ್ತಾ ಇರುತ್ತಲ್ಲ. ಬೆಟರ್ ನೀವು ಈ ಥರದ್ದೆಲ್ಲ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆನಾ? ಸೊ ಇದನ್ನು ನೀವು ಮೆಹಂದಿ ಜೊತೆ ಹಾಕಿ ಅಪ್ಲೈ ಮಾಡೋದ್ರಿಂದ ಕೂದಲು ಎಲ್ಲೆಲ್ಲಿ ಬಾಲ್ಡ್ನೆಸ್ ಆಗಿರುತ್ತೋ ಎಲ್ಲ ರೀಗ್ರೋತ್ ಆಗುತ್ತೆ. ಮತ್ತು ಹುಡುಗಿರೂ ಯೂಸ್ ಮಾಡ್ಬೋದು. ಬಿಕಾಸ್ ಯಾಕೆ ಅಂದರೆ ನಮ್ಮದು ಕೂದಲೆಲ್ಲ ತಿನ್ ಲೇಯರ್ ಥರ ಆಗೋಗಿರುತ್ತಲ್ಲ, ಅದೆಲ್ಲ ಸ್ಟ್ರೆಂಥನ್ ಮಾಡುತ್ತೆ ಕೂದಲನ್ನ, ಮತ್ತು ನಮ್ಮದು ತಿಕ್ಕಾಗಿ ಬೆಳೆಯೋಕ್ಕೆ ಅನುಕೂಲ ಮಾಡುತ್ತೆ. ಸೊ ರೋಸ್ಮೇರಿದು ನೋಡಿ, ಈ ಥರ ಬೇರು ಸಮೇತ ಇರುತ್ತೆ. ಸೊ ಇದೊಂದು ತೊಗೊಂಡಿದ್ದೀನಿ, ಅದನ್ನು ನಾನು ತೋರಿಸ್ತೀನಿ ಹೆಂಗೆ ಮಿಕ್ಸ್ ಮಾಡೋದು ಅಂತ.
ಮತ್ತು ಆಮ್ಲ ತೊಗೊಂಡಿದ್ದೀನಿ. ಫ್ರೆಶ್ ಆಮ್ಲ ಯಾಕೆ ತೊಗೊಂಡೆ ಅಂದರೆ ಇದು ಚೆನ್ನಾಗಿ ಫ್ರೆಶ್ ಆಗಿದ್ದರೆ ನಮ್ಮ ಕೂದಲು ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ. ಡ್ರೈದು ತೊಗೋಬೋದು ನೀವು, ನಾನು ಫ್ರೆಶ್ದು ಮನೇಲಿತ್ತಲ್ಲ ಸೊ ಅದನ್ನೇ ತೊಗೊಂಡೆ. ಅದಾದಮೇಲೆ ಇದು ಅದೇ ಮೊರಿಂಗದು ನುಗ್ಗೆಕಾಯ್ದು ಸೊಪ್ಪು. ಸೊ ಇಷ್ಟನ್ನು ನಾನು ಅಪ್ಲೈ ಮಾಡೋದು, ಅಂದರೆ ಯಾವ್ದು ಮಿಕ್ಸ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇರೋದು ನಾನು, ಓಕೆನಾ. ಸೊ ಇಷ್ಟ ಆಗಿತ್ತು. ಸೊ ನಾನು ಯಾವ ಒಂದು ಮೆಹಂದಿ ಪ್ಯಾಕೆಟ್ ಯೂಸ್ ಮಾಡ್ತೀನಿ ಅಂದರೆ ಇದನ್ನು ನೂಪುರ್ ಅಂತ, ಓಕೆನಾ. ಸೊ ಇದನ್ನು ನ್ಯಾಚುರಲ್ ಆಗಿದೆ, ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇಲ್ಲ. ಇದು 100% ನ್ಯಾಚುರಲ್ ಪ್ಯೂರ್ ಆಗಿರುತ್ತೆ, ಕೂದಲು ಉದ್ರಲ್ಲ, ಇನ್ನು ನಿಮಗೆ ತುಂಬ ಸಾಫ್ಟಾಗಿ ಬರುತ್ತೆ, ಓಕೆನಾ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಆ ಥರ ಎಲ್ಲ ನಾವು ಮಿಕ್ಸ್ ಮಾಡಿ ಮಾಡೋದ್ರಿಂದ ಕೂದಲು ಚೆನ್ನಾಗಿ ಕಪ್ಪುಗೆ ಬರುತ್ತೆ. ಇವಾಗ ಹೇರ್ ಡೈ ನೀವು ಅಪ್ಲೈ ಮಾಡ್ತೀರಾ ಅಂದ್ಕೊಳ್ಳಿ, ಸೊ ನೀವು ಮಾಡ್ತೀರಾ, ಒಂದು ಸ್ವಲ್ಪ ದಿನ ಆದ ತಕ್ಷಣ ಅದು ನ್ಯಾಚುರಲ್ ಆಗಿ ನಿಮಗೆ ಬೆಳ್ಳು ಕೂದಲು ಆಗೋಗುತ್ತೆ. ಬಟ್ ಇದು ನೋಡಿ ನಾನು ತಿಂಗಳಲ್ಲಿ 2 ಸಲ ನಾನು ಅಪ್ಲೈ ಮಾಡೋದು ಮೆಹಂದಿ, ಬಟ್ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಕಲರ್ ಇರುತ್ತೆ. ಅದೆಲ್ಲ ಹೆಂಗೆ ಅಂದರೆ ಈ ಥರದ್ದು ಯೂಸ್ ಮಾಡೋದ್ರಿಂದ. ಸೊ ನಾವು ನುಗ್ಗೆಕಾಯಿ ಸೊಪ್ಪು ಅನ್ನಲ್ಲ, ಐರನ್ ಕಂಟೆಂಟ್ ತುಂಬ ಇರುತ್ತೆ, ಕೂದಲು ಕಪ್ಪಗೆ ಮಾಡುತ್ತೆ, ಪ್ಲಸ್ ಮೇಥಿನೂ ಕೂಡ ಕಪ್ಪಗೆ ಮಾಡುತ್ತೆ. ರೋಸ್ ಮೇರಿದು ಹೇಳಿದ್ನಲ್ಲ, ಕೂದಲು ಉದ್ರೋಗಿರೋದೆಲ್ಲ ರೀಗ್ರೋತ್ ಆಗುತ್ತೆ. ಸೊ ಆ ಥರ ಫ್ರೆಂಡ್ಸ್ ಎಲ್ಲ. ಆಮೇಲೆ ಕರೋಂಜಿನಲ್ಲೇ ಅದರದ್ದು ಇದೇ, ಅದು ಕೂದಲನ್ನ ಕಪ್ಪು ಮಾಡೋ ಕೆಲಸನೇ ಅದು ಮಾಡೋದು, ಓಕೆನಾ. ಆಮೇಲೆ ಆಮ್ಲನೂ ಅಷ್ಟೇ ಕೂದಲು ಕಪ್ಪು ಮಾಡೋ ಕೆಲಸ ಮಾಡುತ್ತೆ. ಸೊ ಇದು ಕೆಲವ್ರಿಗೆ ಗೊತ್ತಿರಲ್ಲ, ಸೊ ಯೂಸ್ ಆಗಲಿ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಬಿಕಾಸ್ ಯಾಕೆಂದರೆ ನಾನೇನು ಯೂಸ್ ಮಾಡ್ತಿದ್ದೀನೋ ಅದನ್ನು ನಂದು ಸೀಕ್ರೆಟ್ನ ರಿವೀಲ್ ಮಾಡ್ತಾಯಿದ್ದೀನಿ. ನಾನು ಯಾವುದು ತುಂಬ ಮೆಥಡಲ್ಲಿ ಮಾಡ್ತೀನಿ ನಾನು, ಬಟ್ ನಾನು ಮೆಹಂದಿಗೆ ಏನು ಯೂಸ್ ಮಾಡ್ತೀನಿ ಅಂತ ಯಾರಿಗೂ ಗೊತ್ತಿರಲ್ಲ ಅಲ್ವಾ. ಸೊ ಸಾಮಾನ್ಯವಾಗಿ ಎಲ್ಲ ಏನು ಮಾಡ್ತೀರಾ ಹೇಳಿ, ಮೆಹಂದಿ ನೀವು ಕಲಿಸುವಾಗ ನಾರ್ಮಲಾಗಿ ನೀವು ಬೀಟ್ರೂಟ್ ರಸ ಹಾಕೋತೀರಾ, ಮತ್ತು ಕಾಫಿ ಪೌಡರ್ ಹಾಕೋತೀರಾ, ಟೀ ಡಿಕಾಕ್ಷನ್ನು. ಬಟ್ ನಾನು ಬೇರೆ ಮೆಥಡಲ್ಲಿ ಮಾಡೋದು, ಕೂದಲು ಚೆನ್ನಾಗಾಗುತ್ತೆ, ಓಕೆನಾ. ಸೊ ತೋರಿಸ್ತೀನಿ ಬನ್ನಿ. ಮತ್ತು ಈ ವಿಡಿಯೋದಲ್ಲಿ ಟಿಪ್ಸ್ ನಾನು ಹೇಳಬೇಕು ಫ್ರೆಂಡ್ಸ್. ಏನು ಅಂದರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಗೊಂದು 20 ವರ್ಷ 25 ವರ್ಷ ಆದ ತಕ್ಷಣ ನೀವು ಕೆಲವ್ರಿಗೆಲ್ಲ ಕ್ರೇಜ್ ಇರುತ್ತೆ, ಗರ್ಲ್ಸ್ ಎಸ್ಪೆಷಲಿ ನಾನು ಹೇಳೋದು ಹುಡುಗಿರ್ಗಳಿಗೆ, ಯಂಗ್ಸ್ಟರ್ಸ್ಗೆ, ಓಕೆನಾ. ಸೊ ಎಲ್ಲ ಏನು ಮಾಡ್ತಾರೆ ಹೇಳಿ, ಕೂದಲೆಲ್ಲ ಒಂಥರ ಕಲರ್ ಮಾಡಿಸ್ಕೊಂಡು ಕ್ರೇಜ್ ಇರುತ್ತೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಜಾಸ್ತಿ ಕೆಮಿಕಲ್ಸ್ದು, ಇವಾಗ ಹೋಗಿ ಪಾರ್ಲರಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಅವ್ರಿಗೆಲ್ಲ ಈ ಥರ ಮನೇಲಿ ಹಾಕ್ಕೊಳ್ಳೋಕ್ಕೂ ಪೇಷನ್ಸ್ ಇರೋಲ್ಲ ಅಲ್ವಾ, ಹುಡುಗಿರ್ಗಳಿಗೆ ನಾನು ಹೇಳೋದು. ಸೊ ಪಾರ್ಲರ್ಗೆ ಹೋಗ್ಬಿಟ್ಟು ನಮಗೆ ಹೇರ್ ಕಲರಿಂಗ್ ಮಾಡಿ ಅಂತ ಕೂತ್ಕೋತಾರೆ. ಅವ್ರಿಗೆ ಆ ಟೈಮಲ್ಲಿ ಗೊತ್ತಾಗಲ್ಲ, ಒಂದು 30 ಇಯರ್ಸು 35 ಇಯರ್ಸ್ ಆಗೋಷ್ಟೊತ್ತಿಗೆ ಫುಲ್ ಬಿಳಿ ಕೂದಲು ಬಂದುಬಿಟ್ಟಿರುತ್ತೆ. 30 ಇಯರ್ಸ್ಗೇನೋ 25 ಇಯರ್ಸ್ಗೆಲ್ಲ ನಾನು ಎಷ್ಟು ಜನ ಹುಡುಗಿರನ್ನ ನೋಡಿದ್ದೀನಿ, ಓಕೆನಾ. ಸೊ 25 ಇಯರ್ಸ್ಗೆಲ್ಲ ಕೂದಲು ಬೆಳ್ಳಗೆ ಆಗೋಗಿರುತ್ತೆ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್, ಫಸ್ಟಿಂದ ನೀವು ಮೆಹಂದಿ ಹಾಕೋದನ್ನೇ ಕಲ್ತ್ಕೊಂಬಿಡಿ. ಹೇರ್ ಕಲರಿಂಗ್ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳ್ತಾ ಇದ್ದೀನಿ ನೋಡಿ, ನ್ಯಾಚುರಲ್ ಆಗಿ ನಿಮಗೆ ಕಪ್ಪು ಕೂದಲೇ ಮೇಂಟೈನ್ ಆಗ್ತಾ ಬರುತ್ತೆ. ಯಾವಾಗ ನೀವು ಕಲರ್ ಹಾಕ್ಬಿಟ್ಟು ಹೇರ್ ಡೈ ಹಾಕ್ತೀರಾ ನೋಡಿ, ಯಾವುದ್ಯಾವುದೋ ಬಂದಿದೆಯಲ್ಲ, ಈಗ ಯಾವುದು ಗಾರ್ನಿಯರ್ ಆಗಿರ್ಬೋದು, ಮತ್ತು ಗಾಡ್ರೇಜು, ಮತ್ತು ಇನ್ಯಾವುದೋ ಯಾವುದೇದೋ ಇದೆ ಹೇರ್ ಡೈದು. ಸೊ ಅದೆಲ್ಲ ನೀವು ಹಾಕೋದ್ರಿಂದ ಆ್ಯಕ್ಚುಲಿ ನಮ್ಮಮ್ಮ ಹೇರ್ ಡೈ ಇದೇ ರೂಢಿ ಮಾಡ್ಕೊಂಬಿಟ್ರು. ಅವ್ರಿಗೆ ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೆ ಮೆಹಂದಿ ಹಾಕ್ಕೊಳ್ಳಿ ಮಮ್ಮಿ ಅಂತ. ಬಟ್ ನಮ್ಮಮ್ಮ ಫಸ್ಟಿಂದನೂ ಅವರು ಇದು ಕೂದಲೊಂದು ಸ್ವಲ್ಪ ಬೆಳ್ಳಗಾಯ್ತಲ್ಲ, ಆವಾಗಿಂದ ಹೇರ್ ಡೈಯೇ ರೂಢಿ ಮಾಡಿಕೊಂಡ್ರು. ಅವ್ರಿಗೆ ಇವಾಗ ಮೆಹಂದಿ ಹಾಕಿದ್ರೆ ಅಲರ್ಜಿ, ತಲೆಯೆಲ್ಲ ಕೆರ್ತಾ ಬರುತ್ತೆ. ಸೊ ಅವ್ರು ಹಾಕೋಕ್ಕೆ ಆಗ್ತಾಯಿಲ್ಲ. ಸೊ ನಾನು ನಿಮಗೆ ಟಿಪ್ಸ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಬಿಕಾಸ್ ಯಾಕೆ ಅಂದರೆ, ಫಸ್ಟಿಂದ ನೀವು ಮೆಹಂದಿ ಹಾಕ್ಕೊಂಡು ಬಂದರೆ ಮೆಹಂದಿನೇ ರೂಢಿ ಆಗುತ್ತೆ, ಅವಾಗ ನಿಮಗೆ ಅಲರ್ಜಿ ಬರಲ್ಲ. ನ್ಯಾಚುರಲ್ ಆಗಿರುತ್ತೆ ಇದು, ಓಕೆನಾ. ಕೂದಲು ತುಂಬ ದಿವಸದವರೆಗೂ ನಿಮಗೆ ಗ್ರೇ ಹೇರ್ ಆಗದೆ ಇರೋಂಗೆ ತಡೆಗಟ್ಬೋದು, ಅಂದರೆ ಕಪ್ಪು ಕೂದಲೇ ಮೇಂಟೈನ್ ಮಾಡ್ಕೊಂಡು ಬರ್ಬೋದು. ಅದೇ ನೀವು ಹೇರ್ ಡೈ ಹಾಕಿ ಕೂದಲು ಒಂದು ಸ್ವಲ್ಪ ಇಲ್ಲಿರುತ್ತೆ ಅಂದ್ಕೊಳ್ಳಿ ಬೆಳ್ಳಗೆ, ನೀವು ಯಾವಾಗ ಹೇರ್ ಡೈ ಹಾಕ್ತಿರೋ ಫುಲ್ ಎಲ್ಲ ಕಡೆ ಸ್ಪ್ರೆಡಾಗಿ ಎಲ್ಲ ಕಡೆ ವೈಟ್ ಆಗೋಗುತ್ತೆ. ಆವಾಗ ನಿಮಗೆ ಬೇಜಾರಾಗುತ್ತೆ. ಅದು ಹಾಕಿದಾಗ ಏನು ಗೊತ್ತಾ, ಒಂಥರ ಇರಿಟೇಷನ್ನು, ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ, ಪಿಗ್ಮೆಂಟೇಷನ್ನು, ಮೆಲೆಸ್ಮಾ ಅನ್ನಲ್ಲ, ಸೊ ಅದೆಲ್ಲ ಬರುತ್ತೆ. ಆಮೇಲೆ ಏನೋ ಒಂಥರ ಮುಖ ಎಲ್ಲ ಡಲ್ ಆದಂಗೆ ಒಂಥರ ಹಿಂಗೆ ಕಲೆಗಳ ಥರ ಆಗಿಬಿಡುತ್ತೆ. ಸೊ ಬೆಟರ್ ಈ ಥರ ಹರ್ಬಲ್ದಕ್ಕೆ ಟ್ರೈ ಮಾಡಿ. ನಾನು ತೋರಿಸೋದ್ನಲ್ಲ, ಅದು 100% ಪ್ಯೂರ್. ಅದು ನಾನು ಯಾವಾಗಲೂ ಪ್ರತಿ ಸಲ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಬಂಜಾರಾಸ್ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ನೂಪುರೇ ಮಾಡೋದು. ನೂಪುರು ಈ ಥರ ಮೆಥಡಲ್ಲಿ ನಾನು ಯೂಸ್ ಮಾಡೋದು. ಬಂಜಾರಾಸಲ್ಲಿ ಏನು ಅಂದರೆ ಆಲ್ರೆಡಿ ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಆಗಿರುತ್ತೆ. ಸೊ ಜಸ್ಟ್ ನಾನು ಬೇರೆ ಮೆಥಡಲ್ಲಿ ಮಾಡ್ತೀನಿ, ಅದು ಯಾವಾಗಾರ ತೋರಿಸ್ತೀನಿ ನೆಕ್ಸ್ಟ್ ಟೈಮು. ಫಸ್ಟ್ ಇವಾಗ ಇದನ್ನು ತೋರಿಸ್ತೀನಿ, ಬಿಕಾಸ್ ತುಂಬ ಜನಕ್ಕೆ ಆಸೆ ಇರುತ್ತೆ ಬೆಳ್ಳು ಕೂದಲನ್ನ ಹೆಂಗೆ ಕಪ್ಪಗೆ ಮಾಡ್ಕೋಬೇಕಪ್ಪ ನಾವು ಅಂತಲ್ವಾ. ಸೊ ನ್ಯಾಚುರಲ್ ಆಗಿ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇಲ್ಲದೆ ಅಲ್ವಾ, ಎಲ್ಲರಿಗೂ ಇಷ್ಟ ಅಲ್ವಾ ಇವಾಗೆಲ್ಲ ಕಪ್ಪು ಕೂದಲು ಹೆಂಗೆ ಮಾಡ್ಕೋಬೋದು ಅಂತ. ತುಂಬ ದಿನ ಇರುತ್ತೆ ಇದು, ಗೊತ್ತಾ. ನಾನು ಹೇಳಿದ್ನಲ್ಲ, ತಿಂಗಳಿಗೆ 2 ಸಲ ಅಷ್ಟೇ ನಾನು, ಇಲ್ಲಾಂದರೆ ಒಂದೊಂದು ಸಲ ಅಪ್ಲೈ ಮಾಡೋಕ್ಕೂ ಆಗಲ್ಲ, ತಿಂಗಳಿಗೆ ಒಂದೇ ಸಲ ಮಾಡೋದು. ನಾನು ಬೇರೆ ಬೇರೆ ಮೆಥಡಲ್ಲಿ ಮಾಡ್ತಿರ್ತೀನಿ. ಅಲೋವೆರಾ ಹಾಕ್ಬೋದು, ಬೇರೆ ಬೇರೆ ಥರದ್ದು, ಅದೆಲ್ಲ ನಾನು ಹೇಳ್ಕೊಡ್ತೀನಿ ನಿಮಗೆ, ಓಕೆನಾ.
ಸೊ ಬನ್ನಿ ಇವಾಗ ಹೇಳ್ಕೊಂಡು ಹೋಗ್ತೀನಿ. ಬಟ್ ಏನು ಟಿಪ್ಸ್ ಕೊಡ್ತಾ ಇದ್ದೀನಿ ಅಂದರೆ ಆದಷ್ಟು ಹೇರ್ ಕಲರಿಂಗ್ ಅವಾಯ್ಡ್ ಮಾಡಿ ನ್ಯಾಚುರಲ್ ಆಗಿ ಹೆನ್ನಾನ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ, ಅಂದರೆ ಮೆಹಂದಿನ. ಓಕೆನಾ? ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಹೇಳ್ಕೊಂಡು ಹೋಗ್ತೀನಿ ಹೆಂಗೆ ಮಾಡೋದು ಅಂತ. ಸೊ ಫಸ್ಟ್ ನೀವು ನೋಡ್ತಾ ಇದ್ದೀರಲ್ಲ, ಸೊ ನಾನೇನು ಹಾಕೊತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಅಂದರೆ ಕರೋಂಜಿದು. ಓಕೆನಾ? ಸೊ ಕರೋಂಜಿ ಹಾಕೋತಾ ಇದ್ದೀನಿ ಮತ್ತು ಮೆಂತ್ಯ ಕಾಳನ್ನ ಹಾಕೋತಾ ಇದ್ದೀನಿ. ಸೊ ಇದೆಲ್ಲ ನಾವು ಗ್ರೈಂಡ್ ಮಾಡಬೇಕಾಗುತ್ತೆ, ಬಿಕಾಸ್ ಪುಡಿ ಥರ ಬರಬೇಕಲ್ವ, ಚೆನ್ನಾಗಿ ಅದು ಪುಡಿ ಆದಾಗಲೇ ಅದು ಚೆನ್ನಾಗಿ ಅದು ಮೆಹಂದಿ ಇದರಲ್ಲಿ ಹೋಗಿ ಅಬ್ಸರ್ವ್ ಆಗೋದು. ಸೊ ನೋಡಿ ಎಲ್ಲ ಹಾಕೋತಾ ಇದ್ದೀನಿ. ಆಮೇಲೆ ಇದು ನುಗ್ಗೆಕಾಯಿ ಸೊಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಗ್ರೀನ್ ಟೀ ಸೊಪ್ಪನ್ನ ಕೂಡ ಹಾಕೋತಾ ಇದ್ದೀನಿ. ಸೊ ಈ 4 ಸಪ್ರೇಟಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಗ್ರೈಂಡ್ ಮಾಡಿದ್ಮೇಲೆ ಈ ಥರ ಒಂದು ಟೆಕ್ಸ್ಚರ್ ಬರುತ್ತೆ, ಪುಡಿ ಇದಾಗುತ್ತೆ. ಈ ಥರ ಒಂದು ಪುಡಿ ರೆಡಿ ಆಗುತ್ತೆ. ನೀವು ಬೇಕಾದ್ರೆ ಇನ್ನೂ ಫೈನ್ ಪೌಡರು ಮಾಡ್ಕೋಬೋದು, ಬಟ್ ನಾನು ಹೆಂಗಿರೋ ಫಿಲ್ಟರ್ ಮಾಡಬೇಕು ಆಮೇಲೆ, ಅದಕ್ಕೆ ಒಂದು ಸ್ವಲ್ಪ ಆ ಥರನೇ ಮಾಡಿಕೊಂಡೆ. ಸೊ ನೆಕ್ಸ್ಟ್ ನಾವೇನು ಮಾಡ್ತಿದ್ದೀವಿ ಅಂದರೆ ಆಮ್ಲ. ಓಕೆನಾ? ಆಮ್ಲ ಮತ್ತು ಬೀಟ್ರೋಟ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಸೊ ಇದೆರಡು ಸಪ್ರೇಟಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಮಿಕ್ಸಿ ಜಾರಲ್ಲಿ. ಸೊ ಇದನ್ನು ನಾನು ಅಂದರೆ ಅದು ಪೇಸ್ಟ್ ಥರ ಮಾಡಿ ರೆಡಿಯಾಗಿದೆ. ಸೊ ಇವಾಗ ಒಂದು ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಅದು ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಸೊ ಇವಾಗ ನಾನೊಂದು ಸ್ವಲ್ಪ 1 ಸ್ಪೂನಷ್ಟು ನಾನು ಟೀ ಪೌಡರ್ ಹಾಕೋತಾ ಇದ್ದೀನಿ. ಯಾವ್ದಾರ ಟೀ ಪೌಡರ್ ಹಾಕ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೊಳ್ಳಿ. ಮತ್ತು 1 ಸ್ಪೂನಷ್ಟು ಕಾಫಿ ಪೌಡರ್ ಹಾಕ್ತಾಯಿದ್ದೀನಿ. ಸೊ ಕಾಫಿ ಪೌಡರು ಮತ್ತು ಇದು ಟೀ, ನಾರ್ಮಲ್ ಟೀ ಪುಡಿ. ಓಕೆನಾ? ಸೊ ಇದಾದಮೇಲೆ ನಾನು ಇದರಲ್ಲಿ ಏನು ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಈ ರೋಸ್ಮೇರಿದು ನಾವೇನು ಆವಾಗಲೇ ತೋರಿಸಿದ್ನಲ್ಲ, ಸೊ ಅದನ್ನು ಆ್ಯಡ್ ಮಾಡ್ತೀನಿ. ಫಸ್ಟು ಅಲ್ಲಿವರೆಗೂ ಇದೊಂದು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಚೆನ್ನಾಗಿ ಅದು ಕುದ್ದಾದಮೇಲೆ ಒಂಥರ ಬಬಲ್ಸ್ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಚೆನ್ನಾಗಿ ಕುದ್ದಾದಮೇಲೆ ನಾವೇನು ಮಾಡಬೇಕು ಅಂದರೆ ಅದಕ್ಕೆ ರೋಸ್ಮೇರಿ ಹಾಕ್ಕೊತೀನಿ ಫಸ್ಟು. ಸೊ ನೋಡಿ ಈ ಥರ ಬೀಟ್ರೋಟ್ದು ಒಂದು ಪೇಸ್ಟ್ ರೆಡಿಯಾಗಿದೆ. ಇವಾಗ ರೋಸ್ಮೇರಿನ ಹಾಕೋತಾ ಇದ್ದೀನಿ ನಾನು. ಸೊ ರೋಸ್ಮೇರಿ ಎಷ್ಟು ಒಳ್ಳೆ ಇದು ಅಂದರೆ ನಿಮ್ಮ ಕೂದಲನ್ನ ಕಪ್ಪುಗೂ ಮಾಡುತ್ತೆ, ಪ್ಲಸ್ ನಿಮ್ಮದು ಕೂದಲು ಬೆಳೆಯುತ್ತೆ. ಎಲ್ಲೆಲ್ಲಿ ಬಾಲ್ಡ್ನೆಸ್ ಆಗಿದೆಯೋ ಅಂದರೆ ಕೂದಲು ಉದ್ರೋಗಿರುತ್ತಲ್ಲ ಕೆಲವ್ರಿಗೆಲ್ಲ, ಸೊ ಅಲ್ಲೆಲ್ಲ ರೀಗ್ರೋತ್ ಆಗುತ್ತೆ, ಮತ್ತು ಪುನಃ ಕೂದಲು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ನೋಡಿ ಅದ್ರದ್ದು ಪೌಡರ್ ಹಾಕೋತಾ ಇದ್ದೀನಿ ನಾನು. ಸೊ ಫಸ್ಟ್ ನಾವೇನು ಮಾಡಿ ಇಟ್ಕೊಂಡಿದ್ರು ಅದ್ರ ಪೌಡರು, ಮತ್ತು ಅದಾದಮೇಲೆ ಬೀಟ್ರೋಟ್ ಮತ್ತು ಆಮ್ಲದೊಂದು ಪೇಸ್ಟ್ ಮಾಡಿದ್ನಲ್ಲ ಅದು ಹಾಕೋತಾ ಇದ್ದೀನಿ. ಸೊ ನಿಮಗೆ ಅದಕ್ಕೆ ಹೇಳೋದು ಫುಲ್ ವೀಡಿಯೋ ವಾಚ್ ಮಾಡಿ, ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೇನು ಗೊತ್ತಾಗಲ್ಲ, ಹೆಂಗೆ ಮಾಡ್ಕೋಬೇಕು ಅಂತಲೂ ಗೊತ್ತಾಗಲ್ಲ ಅವಾಗ. ಸೊ ಅದಕ್ಕೆ ಫುಲ್ ವೀಡಿಯೋ ವಾಚ್ ಮಾಡಿ ಅನ್ನೋದು. ಸೊ ನೋಡಿ ಎಲ್ಲ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಚೆನ್ನಾಗಿ ಅದೊಂದು ನಾನು ಎಷ್ಟು ನಿಮಿಷ ಅದನ್ನು ಮಾಡಿದ್ದೀನಿ ಅಂದರೆ ಅಪ್ ಟು ಒಂದು 8 ನಿಮಿಷದವರೆಗೂ ಚೆನ್ನಾಗಿ ಅದು ಇದಾಗಬೇಕು. ಓಕೆನಾ? 8 ಮಿನಿಟ್ಸು ಇಲ್ಲ 10 ಮಿನಿಟ್ಸ್ವರೆಗೂ ಅದು ಮಾಡಬೇಕು. ಚೆನ್ನಾಗಿ ಅದು ರಸ ಎಲ್ಲ ಬಿಟ್ಕೋಬೇಕು, ಆವಾಗಲೇ ಅದು ಚೆನ್ನಾಗಾಗೋದು. ಆಮೇಲೆ ತುಂಬ ಆರಿಸ್ಬೇಕದು. ಓಕೆನಾ? ಬಿಸಿನಲ್ಲಿ ಹಾಕ್ಬಾರ್ದು ಮೆಹಂದಿ ಕಲಸೋಕ್ಕೆ. ಸೊ ಎಲ್ಲ ಅದು ಆರಿದ್ಮೇಲೆ ನೋಡಿ ಸಪ್ರೇಟಾಗಿ 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಆವಾಗಲೇ ಒಂದು ನೂಪುರದ್ದು ತೋರಿಸಿದ್ನಲ್ಲ ಚಿಕ್ಕ ಪ್ಯಾಕೆಟು, ಆ ಥರ 2 ತೊಗೊಂಡಿದ್ದೀನಿ. ಇದು ನಾನು ಫಿಲ್ಟರ್ ಮಾಡ್ಕೋತೀನಿ ಇವಾಗ. ಸೊ ಜಾಲ್ರಿನಲ್ಲಿ ಫಿಲ್ಟರ್ ಮಾಡ್ಕೋತಾ ಇದ್ದೀನಿ ನೋಡಿ, ಬಿಕಾಸ್ ಅದೆಲ್ಲ ಒಂದು ಸ್ವಲ್ಪ ತರಿ ಥರ ಇರುತ್ತಲ್ವ, ಸೊ ಅದೆಲ್ಲ ನೀಟಾಗಿ ಬರೀ ಅದ್ರದ್ದು ನೀರಿನ ಅಂಶ ಥರ ಬರಬೇಕಾಗತ್ತೆ. ಸೊ ಫಿಲ್ಟರ್ ಮಾಡಿ ಇವಾಗ ನಾನು ಟೆಕ್ಸ್ಚರ್ ರೆಡಿ ಆಗ್ತಾಯಿದೆ ನೋಡಿ ಮೆಹಂದಿದು. ಇನ್ನೂ ಒಂದು ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡಿ ಸೊ ಸಾಫ್ಟಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೋಬೋದು. ಬಟ್ ನಾನು ಯಾವಾಗಲೂ ಏನು ಗೊತ್ತಾ ಫ್ರೆಂಡ್ಸ್, ತುಂಬಾ ತಿಕ್ಕಾಗಿ ಮಾಡಲ್ಲ, ಯಾಕೆಂದರೆ ಒಂದು ಸ್ವಲ್ಪ ತೆಳ್ಳಗಿದ್ದರೆ ಕೂದಲಲ್ಲಿ ಚೆನ್ನಾಗಿ ಹೋಗಿ ಸೇರಿಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಮೀಡಿಯಮ್ಮಾಗೆ ನಾನು ಮಾಡೋದು ಯಾವಾಗ್ಲೂ. ಸೊ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಫೈನಲ್ಲಾಗಿ ಯಾವ ಲುಕ್ಕಲ್ಲಿದೆ ಅಂದರೆ ಈ ಥರ ಲುಕ್ಕಲ್ಲಿ ಇರುತ್ತೆ. ಓಕೆನಾ? ಸೊ ಇವಾಗ ಹಿಂದಿನ ದಿನದ್ದು ಇದು, ಅಂದರೆ ನಾವು ಹಿಂದಿನ ದಿನ ರಾತ್ರಿ ಕಲಸಿಡಬೇಕು. ಸೊ ಇದು ನೋಡಿ ಈ ಥರ ಒಂದು ಟೆಕ್ಸ್ಚರ್ ರೆಡಿಯಾಗಿರುತ್ತೆ ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ನಾನು ಮಾಡಿರೋದು. ಓಕೆನಾ? ಸೊ ಇದೇ ದಿ ಬೆಸ್ಟ್ ಕನ್ಸಿಸ್ಟೆನ್ಸಿ, ಯಾಕೆಂದರೆ ತುಂಬಾ ಗಟ್ಟಿನೂ ಇರಬಾರ್ದು, ತುಂಬಾ ತೆಳ್ಳಗೂ ಇರಬಾರ್ದು. ಸೊ ಮೀಡಿಯಮಾಗಿ ಕಲಿಸಿದ್ದೀನಿ. ಸೊ ಈ ಥರ ಒಂದು ಮಾಡಿ ಓವರ್ ನೈಟ್ ನಾವು ಹಾಗೆ ಒಂದು ಪ್ಲೇಟ್ನ ಮುಚ್ಚಿಟ್ಟು ಬಿಟ್ಬಿಡ್ಬೇಕು. ನಾನು ಆ್ಯಕ್ಚುಲಿ ಐರನ್ ಕಂಟೆಂಟ್ ಏನೂ ಯೂಸ್ ಮಾಡಲ್ಲ, ನಾನು ಇದೇ ಯಾವಾಗಲೂ ಯೂಸ್ ಮಾಡೋದು, ಇದರಲ್ಲೇ ಚೆನ್ನಾಗಾಗುತ್ತೆ. ನೀವು ಬೇಕಂದರೆ ಐರನ್ ಕಂಟೆಂಟ್ ಯೂಸ್ ಮಾಡಿ. ಸೊ ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನೇನು ಮಾಡ್ತಾಯಿದ್ದೀನಿ, ಒಂದು ದಿನ ರಾತ್ರಿ ಫುಲ್ ಬಿಟ್ಟಿದ್ವಿ ಅಲ್ವಾ, ಸೊ ಇವಾಗ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಇವಾಗ ನೋಡಿ ಎಷ್ಟು ಡಾರ್ಕ್ ಕಲರ್ ಆಗಿದೆ, ಬಿಕಾಸ್ ಬೀಟ್ರೋಟ್ ಎಲ್ಲ ಹಾಕಿರೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಕಲರ್ ಬರುತ್ತೆ ಇವಾಗ. ಸೊ ಎಲ್ಲ ಕೂದಲಿಗೆ ಅಪ್ಲೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು. ಸೊ ಎಲ್ಲ ಚೆನ್ನಾಗಿ ಇದು ಬುಡದಲ್ಲೂ ಹಾಕೋಬೇಕು ಮತ್ತು ಕೂದಲಿಗೂ ಹಾಕೋಬೇಕು. ಸೊ ನೀಟಾಗಿ ನಾನೆಲ್ಲ ಹಾಕ್ಕೊಂಡು ಆಮೇಲೆ ಮೇಲೊಂದು ಕ್ಲಿಪ್ ಥರ ಹಾಕ್ಕೊಂಬಿಟ್ಟಿದ್ದೀನಿ. ಸೊ ಅದನ್ನು ಎಷ್ಟೊತ್ತು ಬಿಡಬೇಕು ಅಂದರೆ ನಾನೇನು ಗೊತ್ತಾ, ಯಾವಾಗಲೂ 3 ಗಂಟೆ ಮೇಲೆ ಬಿಡೋದು ನಾನು, 3 ಅವರ್ಸ್ ಬಿಡ್ತೀನಿ. ಆವಾಗಲೇ ಕೂದಲು ಚೆನ್ನಾಗಿ ಕಪ್ಪಗಾಗುತ್ತೆ ಮತ್ತು ಇದು ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಕೂದಲು ಉದ್ರೋದೇ ಇಲ್ಲ. ನೀವೊಂದು ಸಲ ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಬೇಕಾದ್ರೆ ನನಗೆ.
ಸೊ ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ವೋ ಮೆಂತ್ಯ ಎಲ್ಲ ಹಾಕಿದಾಗ ಕೂದಲು ಉದ್ರಲ್ಲ ನಿಮಗೆ. ರೋಸ್ಮೆರಿ ಹಾಕಿದ್ದೀವಿ, ಆಮೇಲೆ ಕರೋಂಜಿ ಹಾಕಿದ್ದೀವಿ, ಅದೆಲ್ಲ ಕೂದಲು ಕಪ್ಪಾಗೋಕ್ಕೆ ನಿಮಗೆ ಇದು ಎಲ್ಪ್ ಮಾಡುತ್ತೆ. ನ್ಯಾಚುರಲಿ ಕಪ್ಪು ಕೂದಲು ಸಿಗುತ್ತೆ ನಿಮ್ಗೆ. ಓಕೆನಾ? ಸೊ ನೋಡಿ, ಈ ಥರ ಒಂದು ರೆಡಿ ಆಯಿತು. ಓಕೆನಾ ಫ್ರೆಂಡ್ಸ್? ಸೊ ನೋಡಿ, ಎಲ್ಲ ಫುಲ್ ಹೇರ್ ಪ್ಯಾಕ್ ಆದಮೇಲೆ ಈ ಥರ ಒಂದು ಆಗಿರುತ್ತೆ. ಸೊ 3 ಗಂಟೆ ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡಿಕೊಂಡು ಇವಾಗ ಬರ್ತೀನಿ. ನೋಡಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಕೂದಲು ನಾನು ಹೇರ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಮೆಹಂದಿ ಹಾಕ್ಕೊಂಡಿದ್ನಲ್ಲ, ಸೊ ಇನ್ನೂ ಒದ್ದೆ ಇದೆ. ಸೊ ಆ ಥರ ನೋಡಿ, ಎಲ್ಲ ಒಂಥರ ಕಪ್ಪುಗೆ ಬಂದಿದೆ. ಕಲರ್ ಚೆನ್ನಾಗಿ ಇಟ್ಕೊಳ್ಳುತ್ತೆ ಮತ್ತು ಸಾಫ್ಟ್ ಆಗುತ್ತೆ. ಕೂದಲು ತುಂಬ ಸ್ಟ್ರೈಟಾಗಿ ಬರುತ್ತೆ. ಇನ್ನೂ ಅದು ಕೂದಲು ಒದ್ದೆ ಇದೆಯಲ್ಲ, ಅದಕ್ಕೆ ಏನು ಕಾಣೋದು. ಸೊ ಚೆನ್ನಾಗಾಗುತ್ತೆ. ಓಕೆನಾ? ಅಂದರೆ ಮುಂಚೆ ಎಲ್ಲ ಏನಾರ ನೀವು ಶಾಂಪು ಹಾಕ್ಕೊಂಡು ತಲೆಗೆ ಸ್ನಾನ ಮಾಡಿದಾಗ ಇಷ್ಟಿಷ್ಟು ಕೂದಲು ಉದುರುತ್ತಲ್ಲ, ಈ ಥರ ಮೆಹಂದಿಗೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ನಲ್ಲ, ಸೊ ಆ ಥರ ಮಾಡಿ ನಾವು ಸ್ನಾನ ಮಾಡೋದ್ರಿಂದ ಒಂದು ಸ್ವಲ್ಪನೂ ಕೂದಲು ಉದುರಲ್ಲ. ಓಕೆನಾ? ಸೊ ಆ ಥರ. ಸೊ ನೋಡಿ, ಇನ್ನೂ ವೆಟ್ಟಾಗಿದೆ. ಸೊ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.